ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಇವತ್ತು ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ಹೇಳ್ತೀನಿ. ಮೆಣಸಿನ್ಕಾಯಿ, ಈರುಳ್ಳಿ, ದಪ್ಪ ಮೆಣಸಿನ್ಕಾಯಿ, ಕ್ಯಾರೆಟ್, ಬೀನ್ಸ್, ಕಾಯಿ, ಗೋಡಂಬಿ, ಉದ್ದಿನಬೇಳೆ, ಆಮೇಲೆ ನಿಂಬೆಹಣ್ಣು, ಆಮೇಲೆ ಒಂದು ಸ್ವಲ್ಪ ಜೀರಿಗೆ. ಎಷ್ಟು ಬೇಕು ಮಾಡೋದಕ್ಕೆ. ರವೆನ ಈ ಥರ ಹುರ್ಕೊಬೇಕು. ಎಣ್ಣೆ ಹಾಕೊಂಡಿದ್ದೀನಿ ಕುಕ್ಕರ್ಗೆ. ಒಂದು ಸ್ವಲ್ಪ ಇದನ್ನ ಹಾಕ್ತಾಯಿದ್ದೀನಿ, ಉದ್ದಿನಬೇಳೆನ. ಇವಾಗ ಗೋಡಂಬಿ ಹಾಕ್ತಾಯಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತಿದ್ದೀನಿ. ಹಾಗೆ ಇವಾಗ ಒಂದು ಸ್ವಲ್ಪ ಇದನ್ನು ಹಾಕ್ತಾಯಿದ್ದೀನಿ, ಜೀರಿಗೆನ. ಚೆನ್ನಾಗಿ ರೋಸ್ಟ್ ಆಗಬೇಕದು. ಇವಾಗ ದಪ್ಪ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಬೇಯಬೇಕು. ಇವಾಗ ಕ್ಯಾರೆಟು ಮತ್ತು ಬೀನ್ಸ್ ಹಾಕ್ತಾಯಿದ್ದೀನಿ. ಒಂದು ಪ್ಲೇಟ್ ಇಟ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಮುಚ್ಚಿ ಬೇಯಕ್ಕೆ ಇಕ್ಬೇಕು. ಇದನ್ನು 5 ನಿಮಿಷ ಪ್ಲೇಟ್ ಮುಚ್ಚಿ ಬೇಯಿಸ್ಕೊಬೇಕು. ಈ ರೀತಿ ಚೆನ್ನಾಗಿ ಬೇಯಿಸ್ಕೊಬೇಕು. ಬೇಯಿಸ್ಕೊಂಡಾದ್ಮೇಲೆ ನೀರು ಹಾಕ್ತಾಯಿದ್ದೀನಿ. ಆಮೇಲೆ ಇವಾಗ ಕಾಯಿ ಹಾಕ್ತಾಯಿದ್ದೀನಿ. ಇವಾಗ ಉಪ್ಪು ಹಾಕ್ತಾಯಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಅದು ಒಂದು ಸ್ವಲ್ಪ ಬಾಯ್ಲ್ ಆಗಲಿ. ಚೆನ್ನಾಗಿ ಇದು ಬಾಯ್ಲ್ ಆಗಬೇಕು. ಈ ರೀತಿ ಬಾಯ್ಲ್ ಆಯ್ತಾ ಇರ್ಬೇಕಾದ್ರೆ ರವೆ ಹಾಕ್ಕೊತಾ ಇದ್ದೀನಿ. ಗಂಟಾಗ್ದಿಲ್ದಂಗೆ ಇದನ್ನು ಮಾಡ್ಕೊಬೇಕು. ಆಮೇಲೆ ಒಂದು ಸ್ವಲ್ಪ ನಿಂಬೆಹಣ್ಣ ಹಿಂಡ್ಕೊಂಡಿರೋ ಇದನ್ನು ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು. ಈ ರೀತಿ ಒಂದ್ಸಲ ಟ್ರೈ ಮಾಡಿ. ಉಪ್ಪಿಟ್ಟು ತಿಂದಿಲ್ದವರು ತಿಂತಾರೆ ಈ ಥರ ಮಾಡಿದ್ರೆ. ಇವಾಗ ಒಂದು ಸ್ವಲ್ಪ ತಟ್ಟೆ ಮುಚ್ಚಿಕ್ಕಿ ಆರ್ಕೊಳಕ್ಕೆ ಇರಬೇಕು, ಅಳ್ಕೊಬೇಕಿದು ಉಪ್ಪಿಟ್ಟು.